A few moments later. ನಗುನ್ ಇವರೇ ನಗುನ್ ಅವ್ರದ್ದು ಜಾತಕ ನೋಡಿ ಗಮನಿಸ್ದೆ. ಕೆರೆಯವ್ರ ಬಗ್ಗೆ ನಗುನ್ ಅವ್ರದ್ದು ಮನೆ ಅವ್ರಿಗೆ ಇಷ್ಟಪಟ್ಟವ್ರ ಬಗ್ಗೆ ನಗುನ್ ಈ ಬಡತವಿಂದ ದೇಶ ಉದ್ಧಾರ ಹಿಂಗಿದೆ ಜಾತಕ ಕರೆಕ್ಟ್ ನೋಡು, ಆಲೋಚನೆ ಮಾಡಬೇಡ. ನಗುನ್ ಅವ್ರದ್ದು ಕರೆಕ್ಟ್ ನೋಡಪ್ಪ. ನೋಡು, ನಗುನ ಲಕ್ಷಣ ಅದೃಷ್ಟ ನಿಮಗೆ ಕನ್ನಡ ಅಂಬೋದು ಚೆನ್ನಾಗಿ ಬರುತ್ತಲ್ಲ. ಕನ್ನಡ ಬರುತ್ತೆ ಎಲ್ಲ ಅಲ್ವಾ ಸರ್? ನಿಮ್ಗೆ ಹೆಸರು ಮೇಲೆ ಬಂದ್ಬಿಟ್ಟು ರಾಯರ ಹತ್ರ ಬಂದಿದೆ ಅಲ್ವಾ? ಹಿಂಗೆ ರಾಘವೇಂದ್ರ ಸ್ವಾಮಿ ಬಂದಿದ್ದಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ಆದರೆ ಲಕ್ಷ್ಮೀದೇವಿ ಬಂದಿದ್ದಾರೆ. ಆದರೆ ಕೈ ತೋರಿಸಿ ಶಾಸ್ತ್ರ ಪಂಚಾಂಗ ಅಂಬೋದು ಜಾಸ್ತಿ ಕೇಳಕ್ಕೆ ಹೋಗಬಾರ್ದು. ಏನನ್ನು ಸಾಧಿಸಿರೋ ಬಂದಿರೋದು ಶನಿಗಾಸರ ಅಂಬೋದು ದೂರ ಆಗದೆ ಏನೂ ಪ್ರಾಬ್ಲಮ್ ಇಲ್ಲ. ಕೈ ತೋರಿಸಿ ಶಾಸ್ತ್ರ ಪಂಚಾಂಗ ಜಾಸ್ತಿ ಕೇಳಕ್ಕೆ ಹೋಗಬೇಡ. ಹಸುಗಳಿಗೆ ನವಧಾನ್ಯ ಆಗಲಿ ಬಾಳೆಹಣ್ಣು ಆಗಲಿ ತಿನ್ನಿಸು, ಎಲ್ಲ ಒಳ್ಳೇದಾಗುತ್ತೆ. ಬ್ಲ್ಯಾಕ್ ಡ್ರೆಸ್ ಅಂಬುದು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ. ಬ್ಲ್ಯಾಕ್ ಡ್ರೆಸ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಫ್ಯೂಚರ್ದಲ್ಲಿ ಫ್ರೆಂಡ್ಶಿಪ್ದಲ್ಲಿ ಮೋಸ ಅಂಬುದು ಜಾಸ್ತಿ ಇದೆ. ಈಗ ನೀನು ಬಂದ್ಬಿಟ್ಟು ಶಾಸ್ತ್ರ ಕೇಳಕ್ಕೆ ಕುಂತಿದೆ ಅಲ್ವಾ? ಒಂದು ದನ ಬೇಕು, ಆಸ್ತಿ ಬೆಲೆ ಬಂಗಾರ ಬೇಕು ಅಂತೂ ನೀನು ಶಾಸ್ತ್ರಕ್ಕೆ ಇಷ್ಟಪಟ್ಟವ್ರ ಬಗ್ಗೆ, ತಂದೆ ತಾಯಿ ಬಗ್ಗೆ, ಅನ್ಕೊಂಡ ಕೆಲಸದ ಬಗ್ಗೆ, ಫ್ಯೂಚರ್ ಬಗ್ಗೆ, ಯಾವ ವಿಚಾರ ಬಗ್ಗೆ ಶಾಸ್ತ್ರ ಕೇಳ್ತಿದ್ದ? ಕ್ಯಾಸುವಲ್ ಕೇಳ್ತಿದ್ದ? ಫ್ಯೂಚರ್ ಬಗ್ಗೆ. ಚೀಟಿ ಎತ್ತಿ ನಿಮ್ಮ ಕೈಲಿಂದ, ರೈಟ್ ಕೈಲಿಂದ. ಆದರೆ ಸರ್ ನಿಮ್ಗೆ ಹೆಸರು ಒಬ್ಬರದು ಸಾಯಿ ಇಲ್ಲ. ಇಷ್ಟು ವರ್ಷ ಆಯಿತು, ಒಬ್ಬರದು ಸಾಯಿ ಇಲ್ಲ. ಸಹಾಯ ನಿನಗೆ ಇಲ್ಲ. ಅರ್ಥ ಆಗಿದೆ? ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ನಮಗೆ ಪ್ರಾಣ ಕೊಡ್ತಿಲ್ಲ ಅಂದಿಬ್ಬರು ಮಕ್ಕಳು ನೋಡೋರಲ್ಲ. ಆದರೆ ನಿಮಗೆ ಹೆಸರು ಹೇಳಬೇಕಂದ್ರೆ ಕಷ್ಟ ಅಂದ 10 ರೂಪಾಯಿ ಸಹಾಯ ಮಾಡ್ತಾ ಬಿಟ್ಟು ನಿಮಗೆ ಸಹಾಯ ಮಾಡೋದು ಜಾಸ್ತಿ ಜನ ಇಲ್ಲ. ಅರ್ಥ ಆಗಿದೆ? ನೀವು ಒಬ್ಬರಿಗೆ ನೀನು ನಂಬಿದ್ಯಾ, ಒಬ್ಬರಿಗೆ ಇಷ್ಟಪಟ್ಟಿದ್ಯಾ. ಅರ್ಥ ಆಗಿದೆ? ನಿಮ್ಮ ಹೆಸರನ್ನು ಹೇಳಬೇಕಂದ್ರೆ ಆದರೆ 1 ವರ್ಷ 6 ತಿಂಗಳಾಯಿತು, ಕೈದಲ್ಲಿ ಕಾಸು ಅಂಬೋದು ನಿಮಗೆ ಜಾಸ್ತಿ ಅಂದಿರೋದಿಲ್ಲ. ಅರ್ಥ ಆಗ್ತಿದೆಯಾ? ಕೈದಲ್ಲಿ ಅಮೌಂಟು ಜಾಸ್ತಿ ಅಂದಿರೋದಿಲ್ಲ. 10 ರೂಪಾಯಿ ಬಂದರೂ 20 ರೂಪಾಯಿ ಖರ್ಚಾಗುತ್ತೆ. ಅಂದ್ಕೊಂಡ ಕೆಲಸ ಯಾವುದು ಕೈ ಸಿಗ್ತಿಲ್ಲ. ಫ್ರೆಂಡ್ಸಿಂದೆಲ್ಲ ಆಗಲಿ, ರಿಲೇಷನ್ಶಿಪ್ನಿಂದ ಆಗಲಿ ಒಂದು ಟೈಮ್ ಅವಮಾನ ಆಗೋದು ಆಗಿದ್ದಿಲ್ವ? ಒಂದು ನಿಮ್ಮ ಹೆಸರನ್ನು ಹೇಳಬೇಕಂದ್ರೆ ಎಲ್ಲರೂ ನಮ್ಮವ್ರಂತ ಜಾಸ್ತಿ ನಂಬಿದ್ದೀರ. ಅರ್ಥ ಆಗಿದೆ ಬ್ರದರ್? ಹೌದೌದು, ಎಲ್ಲರೂ ನಮ್ಮವ್ರಂತ ಜಾಸ್ತಿ ನಂಬಿದ್ದೀರಿ. ಮೋಸ ಆಗೋದ ಅವಕಾಶ ಇದೆ. ಆದರೂ ಒಂದು ಚೂರು ಮನೆ ಮೇಲೆ ಜನಗಳ ದೃಷ್ಟಿ ಭಾರಿ ಇದೆ. ಜನಗಳ ದೃಷ್ಟಿ ಹೆಂಗಂದರೆ ಇವರಿಗೇನು ಚೆನ್ನಾಗಿದ್ದಾರಲ್ವ, ಅನ್ಕೊಂಡ ಕೆಲಸ ಕೈ ಬರ್ತಿದ್ದು, ಕೈ ಸಿಗೋದಿಲ್ಲ, ಮಾತೆ ಸಿಗ್ತಿಲ್ಲ, ಸ್ವಂತ ಬುದ್ಧಿಯಿಂದ ಜೀವನ ಮಾಡ್ತಿದ್ದಾರೆ. ಮನೆ ಮೇಲೆ ಜನಗಳ ದೃಷ್ಟಿ ಭಾರಿ ಇದೆ. ನಿನಗೆ ಹೆಸರು ಮೇಲೆ ಬಂದ್ಬಿಟ್ಟು ಈ ಥರ ದೃಷ್ಟಿ ಇದೆ. ಈ ಥರ ಒಂದು ದೃಷ್ಟಿ ದೂರ ಮಾಡಿ ನೀನು ಯಾವುದೇ ಕೆಲಸ ಮಾಡಿದ್ರೆ ಖಂಡಿತ ಕೂಡ ಇದಾಗುತ್ತೆ. ಏನು ಪ್ರಾಬ್ಲಮ್ ಬರ್ತಿಲ್ಲ. ನೀವು ಆ ಥರ ದೃಷ್ಟಿ ದೂರ ಮಾಡೋಕ್ಕೆ ಒಂದು ಚಿಕ್ಕ ಸೊಲ್ಯೂಷನ್ ಹೇಳ್ತೀವಿ. ದೂರ ಮಾಡ್ತೀರಾ? ಈಗ ನೀವೇನು ಪೂಜೆ ಮಾಡೋದಲ್ಲ, ಪುನಸ್ಕಾರ ಮಾಡೋದಲ್ಲ, ಅಂತರ ಮತ್ತು ಏನು ಕಟ್ಕೊಂಡು ಹೋಗೋದಲ್ಲ. ಈ ರಾಯರ ಹೆಸರ ಮೇಲೆ ಒಂದು ಪೂಜೆ ಮಾಡಿ ವಸ್ತು ಎಡಗೈಲಿ ಕೊಡ್ತೀವಿ. ಅರ್ಥ ಆಗಿದೆ? ರಾಯರ ಹತ್ರ ಪೂಜೆ ಮಾಡಿ ವಸ್ತು ಎಡಗೈಲಿ ಕೊಡ್ತೀನಿ. ಮನೇಲಿ ಜನ ಇರೋದು, ಮನೇಲಿ 3 ಜನ ಹೆಸರು ತಗೊಂಡು ಫೇಸ್ ಮೇಲೆ 3 ಸತಿ ದೃಷ್ಟಿ ಮಾಡಿಬಿಟ್ಟು ಸೈಡ್ ಹಾಕ್ಬಿಟ್ಟು ಹೋಗು. ನಿಮಗೆ ಬಂದಿರೋ ದೃಷ್ಟಿಯಲ್ಲಿ ಇಲ್ಲಿಗೆ ದೂರ ಆಗುತ್ತೆ. ಫ್ಯೂಚರ್ದಲ್ಲಿ ಏನು ಪ್ರಾಬ್ಲಮ್ ಬರ್ದಿರೋ ತಂದೆ ಚೆನ್ನಾಗಿ ಜೀವನ ಮಾಡ್ತೀಯ. ಯಾವುದು ಕೆಲಸ ಮಾಡಿದ್ರೆ ಕೂಡ ಬರುತ್ತೆ, ಎಲ್ಲ ಹೋಗೋದು ಆಡ್ಕೊಂಡ್ಕೊಂತಿರುತ್ತೆ, ಏನು ಪ್ರಾಬ್ಲಮ್ ಬರ್ದಿಲ್ಲ. ಅದು ಹೆಸರು ಕೊಡಲಿ, ಇದು ಎಡಗೈ ಇಟ್ಕೊಂಡು ಕೊಡ್ತೀನಿ. ಏನು ಕೋಟೆ ಅಲ್ಲ, ರಾಯರ ಹೆಸರ ಮೇಲೆ ದೃಷ್ಟಿ ವಸ್ತು. ರಾಯರ ಹೆಸರ ಮೇಲೆ ಪೂಜೆ ದೃಷ್ಟಿ ವಸ್ತು ಕೊಡ್ತೀನಿ. ಇದನ್ನು ದೃಷ್ಟಿ ಮಾಡಿಬಿಟ್ಟು ಸೈಡ್ ಹಾಕ್ಬಿಟ್ಟು ಹೋಗು. ತಾಯಿ ಲೆಕ್ಕ ಹೇಳ್ತೀನಿ. ಹೇಳ್ತೀನಿ, ಒಂಚೂರು ಗಿಡ ಹಾಕಿ ಮಾಡಿ ಹೇಳ್ತೀನಿ. ಆಯಿತು, ಅದ್ರ ನಿನ್ನ ಮೇಲೆ ಇನ್ನಿಷ್ಟ. ಅದ್ರ ಮೇಲೆ ಈ ರಾಯರ ಹೆಸರನ್ನು ಕೊಡ್ತೀನಿ. 3 ಟೈಮ್ ದೃಷ್ಟಿ ಮಾಡೋದು ಏನು ಪ್ರಾಬ್ಲಮ್ ಬರುತ್ತೆ. ಬಟ್ ಏನಕ್ಕಂದ್ರೆ ಅದು ದೇವಸ್ಥಾನ ಹತ್ರ ಪೂಜೆ ಮಾಡೋ ಹೆಸರು. ದೇವಸ್ಥಾನ ಹತ್ರ ಆಯಿತು, ಒಳ್ಳೆಯದಾಗಲಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟೈಮ್ ಅಂದ್ರೆ ಮಾಡಬೇಕು. ಹಸುಗೊಂದು 2 ಬಾಳೆಹಣ್ಣು ತಿನ್ನಿಸು. ಆಯಿತಾ?